ಎಲ್ಲರಿಗೂ ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯ. ಇವತ್ತು ನಾನು ಬೆಳಿಗ್ಗೆದ್ದು ಚಪಾತಿಗೆ ಒಂದು ಒಳ್ಳೆ ಮೊಟ್ಟೆ ಪಲ್ಯ ಮಾಡಿದ್ದೇನೆ. ಇದೊಂದು 10-15 ನಿಮಿಷದೊಳಗಡೆ ಆಗುವಂಥ ಒಂದು ಒಳ್ಳೆ ಹೆಲ್ತಿ ಹಾಗೂ ಟೇಸ್ಟಿ ಪಲ್ಯ. ಇದು ಚಪಾತಿಗೆ ಅಷ್ಟೇ ಅಲ್ಲದೆ ಅನ್ನಕ್ಕೆ, ಆಮೇಲೆ ನೀರು ದೋಸೆ, ಓಟು ದೋಸೆ, ರೊಟ್ಟಿ, ಗಂಜಿ ಎಲ್ಲದಕ್ಕೂ ತುಂಬ ಒಳ್ಳೆಯ ಒಂದು ಕಾಂಬಿನೇಷನ್ ಅಥವಾ ಒಂದು ಒಳ್ಳೆಯ ಹೊಂದಾಣಿಕೆ ಅಂತ ಪಲ್ಯ ಇದು ಬೇಗನೆ ಆಗುತ್ತೆ. ಇದು ಮೊಟ್ಟೆ ಬೇಯಿಸಿನೂ ಮಾಡ್ಬೋದು, ಹಾಗೆ ನಾವು ಮೊಟ್ಟೆ ಒಡೆದಾಕಿ ಕೂಡ ಈ ಪಲ್ಯ ಮಾಡ್ಬೋದು. ನಾನು ಸಾಮಾನ್ಯವಾಗಿ ಮೊಟ್ಟೆ ಈ ಥರ ಬೇಯಿಸಿನೇ ಪಲ್ಯ ಮಾಡೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ತೆಂಗಿನ ತುರಿ ಎಲ್ಲ ಹಾಕಿದಾಗ ಕೊನೆಯಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಪಲ್ಯ. ಇದನ್ನು ಹೇಗೆ ಮಾಡೋದು ಅಂತ ನಾವು ನೋಡ್ಕೊಂಡು ಬರುವ. ಈಗ ಇವತ್ತು ಮಣ್ಣಿನ ಪಾತ್ರೆಯಲ್ಲಿ ಮೊಟ್ಟೆ ಬೇಯಿಸ್ತಾ ಇದ್ದೀನಿ. ಇಲ್ಲಿ ನಾನೊಂದು 5 ಮೊಟ್ಟೆ ತಗೊಂಡು ಇದಕ್ಕೆ ನೀರು ಹಾಕಿ 10 ನಿಮಿಷ ಬೇಯಿಸ್ತಾ ಇದ್ದೀನಿ. ಅಷ್ಟೇ ಅಲ್ವಾ, ಮೊಟ್ಟೆ ಬೇಯಲಿಕ್ಕೆ ಟೈಮ್ ಬೇಕಾಗಿರೋದು 10 ನಿಮಿಷ. ಒಂದು ಮೊಟ್ಟೆ ಬೇಯಲಿಕ್ಕೆ 10 ನಿಮಿಷ, 100 ಮೊಟ್ಟೆ ಬೇಯಲಿಕ್ಕೆ ಕೂಡ 10 ನಿಮಿಷ. ಈಗ ಇದನ್ನು ನೀರು ಹಾಕ್ಕೊಂಡು ಬೇಯಿಸ್ಕೊಂಡು ಬರ್ತೀನಿ. ಮೊದಲು ಇದನ್ನು ಬೇಯಿಸೋಣ ಅಲ್ವಾ ನೀರು ಹಾಕ್ಕೊಂಡು. ಮೊಟ್ಟೆ ತಟ ಪಟ ಅಂತ ಬೇಯ್ತಾ ಇದೆ. ಯಾವುದೊಂದು ಮೊಟ್ಟೆ ಡಿಕ್ಕಿ ಹೊಡೆದಿದೆ. ಇನ್ನೊಂದು ಮೊಟ್ಟೆಗೆ ಏನಾದರೂ ಮಾಡ್ಕೊಳ್ಳಿ, ನಾವು ಪಲ್ಯ ಮಾಡಿ ತಿನ್ನೋಣಲ್ವ. ಇಲ್ಲಿ ಮೊಟ್ಟೆ ಬೆಂದಾಯಿತು, ಮೊಟ್ಟೆ ಸಿಪ್ಪೆ ತೆಗೆದಾಯಿತು, ಮೊಟ್ಟೆಯನ್ನು ಕಟ್ ಮಾಡಿದ್ದಾಯಿತು. ಹಾಗೆ ಇಲ್ಲಿ ಮೊಟ್ಟೆ ಪಲ್ಯಕ್ಕೆ ನಾನು ಒಂದು 3 ಹಸಿಮೆಣಸಿನಕಾಯಿ, 2 ಚಿಕ್ಕ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡಿ ಬರುವ. ನಾವು ಬಾಣಲಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕೋಣ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ತಗೊಂಡಿದ್ದೇನೆ. ನಿಮಗೆ ಯಾವ ಎಣ್ಣೆ ಬೇಕು ತಗೊಳ್ಳಿ. ಎಣ್ಣೆ ಕಾದ ಮೇಲೆ ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕೋಣ. ಇದೊಂದು 5 ನಿಮಿಷ ಹೀಗೆ ಬಾಡಬೇಕು. ಹೀಗೆ ಬಾಡಬೇಕು, ಬಾಡಿ ಹೋದ ಬಳಿ. ಇವಾಗ ಉಪ್ಪು ಹಾಕಬೇಕು ರುಚಿಗೆ ತಕ್ಕ. ಅಂದರೆ ಪಲ್ಯಕ್ಕೆಲ್ಲ ಸ್ವಲ್ಪ ಉಪ್ಪು ಕಮ್ಮಿನೇ ಇರಲಿ. ಸ್ವಲ್ಪ ಹಾಕಿದರೂ ಇದು ಜಾಸ್ತಿ ಆಗುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಒಂಚೂರು ನೀರು ಹಾಕೋಣ. ಈಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕೋಣ. ಅರ್ಧ ಅಥವಾ ಮುಕ್ಕಾಲರಷ್ಟು ಒಣಮೆಣಸಿನ ಪುಡಿ ಹಾಕೋಣ. ತುಂಬ ಖಾರ ಮಾಡುವಾಗಿಲ್ಲ ಈ ಪಲ್ಯವನ್ನು. ಇಲ್ಲಿ ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೇನೆ ನಾನು. ಈಗ ಮೊಟ್ಟೆ ಹಾಕ್ತೀನಿ. ಇದರ ಜೊತೆ ಮೊಟ್ಟೆ ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ನಾನು ತೆಂಗಿನ ತುರಿನ ರೆಡಿ ಮಾಡ್ಕೊಂಡು ಬರ್ತೀನಿ. ಒಂಚೂರು ನೀರು ಹಾಕೋಣ ಈಗ, ಯಾಕೆಂದರೆ ಉಪ್ಪೆಲ್ಲ ಹಿಡಿಬೇಕಲ್ವ ಮೊಟ್ಟೆ. ಈಗ ನಾವು ಬೇಕಾದ ಮೊಟ್ಟೆನ ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಬೋದು. ಹೀಗೆ ಮೊಟ್ಟೆ ಬೇಯ್ತಾ ಇರಲಿ. ಸರಿ, 1/4 ಲೋಟ ನಾನು ನೀರು ಹಾಕಿದ್ದೀನಿ. ಈಗ ಇದರಲ್ಲಿ ಕುದೀತಾ ಇರಲಿ. ಒಣಮೆಣಸಿನ ಈಗ ಅರ್ಧ ಲೀಟ್ರ್ ನೀರು ಹಾಕಿದ್ದೀನಿ ನಾನು. ಹೀಗೆ ಕುದೀತಾ ಇರಲಿ. ಒಣಮೆಣಸಿನ ಒಂದು ಹಸಿ ವಾಸನೆ ಎಲ್ಲ ಹೋಗಲಿ. ಅಷ್ಟೊತ್ತಿಗೆ ನಾನು ತೆಂಗಿನಕಾಯಿ ತುರ್ಕೊಂಡು ಒಂದು ರೌಂಡ್ ಮಿಕ್ಸಿಯಲ್ಲಿ ಅದನ್ನು ಪುಡಿ ಮಾಡ್ಕೊಂಡು ಬರ್ತೀನಿ. ಈಗ ಕ್ವಿಕ್ಕಾಗಿ ನಮ್ಮ ಮೊಟ್ಟೆ ಪಲ್ಯ ರೆಡಿಯಾಗುತ್ತೆ. ಈಗ ನೋಡಿ, ಇಲ್ಲಿಗೆ ತೆಂಗಿನಕಾಯಿನ ತುರಿದಿಟ್ಟಿದ್ದೀನಿ. ಹಾಗೆ ಇದಕ್ಕೆ ಒಂದು 2 ಬೆಳ್ಳುಳ್ಳಿ ಎಸಳು, 1 ಚಿಟಿಕೆ ಜೀರಿಗೆ ಹಾಕಿ ತೆಂಗಿನ ತುರಿನ ಪುಡಿ ಮಾಡ್ಕೊಂಡು ಬರಬೇಕು. ಇವಾಗ ಈಗ ತೆಂಗಿನ ತುರಿನ ಪುಡಿ ಮಾಡಿದ್ದಾಯಿತು. ಇನ್ನು ಇದು ಕೊನೆಯಲ್ಲಿ ಮೊಟ್ಟೆ ಪಲ್ಯಕ್ಕೆ ಸೇರಿಸಬೇಕು.
ಅಷ್ಟೊತ್ತಿಗೆ ನಮ್ಮ ಮೊಟ್ಟೆ ಪಲ್ಯ ರೆಡಿ ಆಗುತ್ತೆ. ಇವಾಗ ನಮ್ಮ ತೆಂಗಿನ ತುರಿನ ಮೊಟ್ಟೆ ಪಲ್ಯಕ್ಕೆ ಸೇರಿಸಿದ್ದಾಯಿತು. ನೋಡಿ ನಮ್ಮ ಮೊಟ್ಟೆ ಪಲ್ಯ ರೆಡಿ ಆಗ್ತಾ ಬಂದಿದೆ. ಆಲ್ಮೋಸ್ಟ್ ರೆಡಿ ಆಯಿತು. ಒಂದು 2 ನಿಮಿಷ ತೆಂಗಿನ ತುರಿ ಬೇಯಬೇಕು, ಇಲ್ಲಾಂದರೆ ಕೆಟ್ಟೋಗ್ಬಿಡ್ತದೆ. ಇವಾಗ ಚಪಾತಿಗೆ ಮುಗ್ದು ಹೋಗುವಂತಹ ಪಲ್ಯ, ಹಾಗಾಗಿ ಸ್ವಲ್ಪ ಈ ಥರ ನೀರು, ಒಂಚೂರು ನೀರಿರಬೇಕು ಈ ಥರ. ಈಗ ಮೊಟ್ಟೆ ಪಲ್ಯದ ಕೆಲಸ ಆಯಿತು. ನಮ್ಮ ಸೂಪರಾಗಿರುವ ಮೊಟ್ಟೆ ಪಲ್ಯ ರೆಡಿ ಆಯಿತು. ನೋಡಿ ನಮ್ಮ ಸೂಪರಾಗಿರುವ ಮೊಟ್ಟೆ ಪಲ್ಯ ರೆಡಿ ಆಯಿತು. ನೋಡಿ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ. ಬರೀ 10 ನಿಮಿಷಕ್ಕಾಗುವಂತಹ ಪಲ್ಯ. ಹಾಗೆ ನನ್ನ ಈ ಚಾನಲ್ನ ಕೂಡ ಸಪೋರ್ಟ್ ಮಾಡಿ. ನಮ್ಮ ಈ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವ್ಯೂಸ್ ಎಲ್ಲ ಕೊಡಿ. ನೋಡಿ ಒಂದು 5-10 ನಿಮಿಷ ಒಳಗಡೆ ಆಗುವಂತಹ ಪಲ್ಯ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.